ನಲ್ಲಿ ಭಾರತಕ್ಕೆ ಭಾರೀ ಆಘಾತ. ಒಲಿಂಪಿಕ್ಸ್ ಫೈನಲ್ ಪಂದ್ಯದಿಂದ ವಿನೇಶಾ ಫೋಗಟ್ ಅನರ್ಹ. ಒಲಿಂಪಿಕ್ಸ್ ಕುಸ್ತಿ ಪಂದ್ಯದಿಂದ ವಿನೇಶಾ ಫೋಗಟ್ ಅನರ್ಹ. 50 ಕೆಜಿಗಿಂತ 100 ಗ್ರಾಂ ಹೆಚ್ಚು ತೂಕದ ಹಿನ್ನೆಲೆ ಇಂದು ತೂಕ ಮಾಡಿದಾಗ 100 ಗ್ರಾಂ ಓವರ್ವೇಟ್ ಆಗಿದೆ. ಕುಸ್ತಿ ಫೈನಲ್ ನಿಂದ ವಿನೇಶಾ ಫೋಗಟ್ ಅನರ್ಹಗೊಂಡಿದ್ದಾರೆ. 50 ಕೆಜಿ ವಿಭಾಗದ ಕುಸ್ತಿ ಫೈನಲ್ ನಿಂದ ವಿನೇಶಾ ಅನರ್ಹ. ಒಲಿಂಪಿಕ್ಸ್ ನಿಯಮಾವಳಿಗಳ ಪ್ರಕಾರ ವಿನೇಶಾ ಅನರ್ಹ. ಫೈನಲ್ಗೇರಿದ್ದ ಕುಸ್ತಿಪಟು ವಿನೇಶಾಗೆ ಶಾಕ್. ವಿನೇಶಾ ಚಿನ್ನದ ಪದಕದ ಆಸೆಗೆ ತಣ್ಣೀರು. ಒಲಿಂಪಿಕ್ ಸಂಸ್ಥೆ ನಿರ್ಧಾರಕ್ಕೆ ಭಾರತದ ಆಕ್ಷೇಪ. ವಿನೇಶಾ ಫೋಗಟ್ ಅನರ್ಹ ನಿರ್ಧಾರ ಸರಿಯಲ್ಲ. ಭಾರತದ ಒಲಿಂಪಿಕ್ ನಿಯೋಗದಿಂದ ದೂರು ದಾಖಲು. ಕುಸ್ತಿ ಫೈನಲ್ ನಿಂದ ವಿನೇಶಾ ಫೋಗಟ್ ಅನರ್ಹಗೊಂಡಿದ್ದಾರೆ. ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಭಾರತಕ್ಕೆ ಭಾರೀ ಆಘಾತ ಉಂಟಾಗಿದೆ. ಒಲಿಂಪಿಕ್ಸ್ ಫೈನಲ್ ನಿಂದ ವಿನೇಶಾ ಫೋಗಟ್ ಅನರ್ಹಗೊಂಡಿದ್ದಾರೆ. ಒಲಿಂಪಿಕ್ಸ್ ಕುಸ್ತಿ ಪಂದ್ಯದಿಂದ ವಿನೇಶಾ ಫೋಗಟ್ ಅನರ್ಹಗೊಂಡಿದ್ದು 50 ಕೆಜಿಗಿಂತ 100 ಗ್ರಾಂ ಹೆಚ್ಚು ತೂಕದ ಹಿನ್ನೆಲೆ ಇಂದು ತೂಕ ಮಾಡಿದಾಗ 100 ಗ್ರಾಂ ಓವರ್ವೇಟ್ ತೋರಿಸಿದೆ. ಈ ಹಿನ್ನೆಲೆಯಲ್ಲಿ ಕುಸ್ತಿ ಫೈನಲ್ ಪಂದ್ಯದಿಂದ ವಿನೇಶಾ ಔಟ್ ಆಗಿದ್ದಾರೆ. 50 ಕೆಜಿ ವಿಭಾಗದ ಕುಸ್ತಿ ಫೈನಲ್ ನಿಂದ ವಿನೇಶಾ ಅನರ್ಹಗೊಂಡಿದ್ದು ಒಲಿಂಪಿಕ್ಸ್ ನಿಯಮಾವಳಿಗಳ ಪ್ರಕಾರ ವಿನೇಶಾ ಅನರ್ಹಗೊಂಡಿದ್ದಾರೆ. ಫೈನಲ್ಗೇರಿದ್ದ ಕುಸ್ತಿಪಟು ವಿನೇಶಾಗೆ ಶಾಕ್ ಎದುರಾಗಿದೆ. ಚಿನ್ನದ ಪದಕದ ಆಸೆಯಲ್ಲಿದ್ದ ವಿನೇಶಾಗೆ ತಣ್ಣೀರು ಎರಚಿದಂಗಾಗಿದೆ. ಒಲಿಂಪಿಕ್ ಸಂಸ್ಥೆ ನಿರ್ಧಾರಕ್ಕೆ ಭಾರತವು ಆಕ್ಷೇಪ ವ್ಯಕ್ತಪಡಿಸಿದೆ. ವಿನೇಶಾ ಫೋಗಟ್ ಅನರ್ಹ ನಿರ್ಧಾರ ಸರಿಯಲ್ಲ ಎಂದಿದೆ. ಭಾರತದ ಒಲಿಂಪಿಕ್ ನಿಯೋಗದಿಂದ ದೂರು ದಾಖಲಾಗಿದೆ.